ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಫುಡ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾಯಿದ್ದೀನಿ ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ, ತೋಯಿಸಿದ ಮಂಡಕ್ಕಿ. ಒಂದೇ ಡಿಶ್ಶನ್ನು ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಾನು ಮಾಡ್ತಾಯಿದ್ದೀನಿ ಮಂಡಕ್ಕಿ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ಳೋಣ. ಈ ತಿಂಡಿ ಮಾಡೋದು ಸಿಂಪಲ್, ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಸ್ಮೂತಾಗಿರುತ್ತೆ. ಇದಕ್ಕೆ ಟೊಳ್ಳಾಗಿರೋ ಮಂಡಕ್ಕಿ ಬೇಕು, ಗಟ್ಟಿ ಮಂಡಕ್ಕಿ ಬೇಡ. ನೋಡಿ, ಈ ಥರ ಮಂಡಕ್ಕಿ ಬೇಕು. ಈ ಮಂಡಕ್ಕಿನ ನೀರಿಗೆ ಹಾಕಿ ನೆನೆಸಿ ತೊಳೆಯೋಣ. ನಿಧಾನಕ್ಕೆ ಮಾಡಬೇಕು. ಮಂಡಕ್ಕಿ ಸ್ಮೂತಾಗಿ ನೆನಿಬೇಕು. ಮೇಲೆ ಕೆಳಗೆ ಮಾಡಿದರೆ ಅದರೊಳಗಿರೋ ಧೂಳೆಲ್ಲ ಕೆಳಗೆ ಕೂತ್ಕೊಳ್ಳುತ್ತೆ, ಬೇಗ ನೆಂದ್ಬಿಡುತ್ತೆ. ನೆನೆಸಿದ ಮೇಲೆ ಒಂದು ತಟ್ಟೆಗೆ ನೆಂದಿರೋದನ್ನು ಹಿಂಡಿ ನೀರನ್ನು ಬೇರೆ ಮಾಡಿ ತೆಗಿಯೋಣ. ನೆಂದಿದೆ ನೋಡಿ, ಈಗ ತಟ್ಟೆಗೆ ಹಿಂಡಿ ತೆಗಿಯೋಣ. ನೋಡ್ತಾ ಇದ್ದೀರಲ್ಲ, ಈ ಥರ ಹಿಂಡ್ಬಿಟ್ಟು ತೆಗಿಬೇಕು. ನನ್ನ ಚಾನಲನ್ನು ಮೊದಲನಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಏನು ಹೇಳ್ತೀರಾ ಇದಕ್ಕೆ ಹೆಸರು ಅಂತಲೂ ಹೇಳಿ. ನಮ್ಮ ಹಳ್ಳಿಲೆಲ್ಲ ಒಗ್ಗರಣೆ ಮಂಡಕ್ಕಿ ಅಂತ ಹೇಳ್ತಾಯಿದ್ರು. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಈಗ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಬಾಣಲಿ ಇಡೋಣ. ಇದು ಎಲ್ಲ ಮಾಮೂಲಿ ಒಗ್ಗರಣೆ ಹಾಕೋ ಥರನೇ ಒಗ್ಗರಣೆ ಹಾಕೋದು. ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡೋದು. ತುಂಬ ಐಟಮ್ಸ್ ಏನು ಬೇಕಿಲ್ಲ ಇದಕ್ಕೆ, ಸ್ವಲ್ಪ ಹಾಕಿದರೆ ಮುಗ್ದೋಗ್ಬಿಡುತ್ತೆ. ಮಾಡೋದು ತುಂಬ ಈಸಿ, 5 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಟೊಮೆಟೊ ಹಾಕೋಣ. ಒಗ್ಗರಣೆ ಸ್ವಲ್ಪ ಬೇಯಲಿ, ಕೈ ಆಡ್ತಾಯಿರಿ. ಈಗ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಈರುಳ್ಳಿ ಬೇಗ ಬೇಯುತ್ತೆ. ಈಗ ಅರಿಶಿನ ಹಾಕೋಣ. ಸ್ವಲ್ಪ ಕೈ ಆಡಿಸೋಣ. ಈಗ ಒಗ್ಗರಣೆ ಬೇಯಿತು. ಒಗ್ಗರಣೆ ರೆಡಿ ಆಯಿತು ನೋಡಿ, ಬೆಂದಿದೆ ಈರುಳ್ಳಿ ಎಲ್ಲ. ಒಗ್ಗರಣೆ ರೆಡಿ ಆಯಿತು. ಮಂಡಕ್ಕಿಗೆ ಹಾಕೋದಕ್ಕೆ ಸ್ವಲ್ಪ ಕಾಯಿ ತುರ್ಕೊಳ್ಳೋಣ. ಕಾಯಿ ತುರ್ಕೊಂಡಿದ್ದೀನಿ. ಈಗ ಮಂಡಕ್ಕಿನ ಕಲಸೋಣ. ಒಗ್ಗರಣೆ ಬಾಣಲಿಗೆ ನೆನೆಸಿರೋ ಮಂಡಕ್ಕಿನ ಹಾಕಿ ಕೈ ಆಡೋಣ. ನಿಂಬೆಹಣ್ಣು ಹಾಕಿ ಕಲಸೋಣ. ನೀವು ಹೀಗೆ ಮಾಡ್ತೀರಾ ಮಂಡಕ್ಕಿನ? ತಿಳಿಸಿ. ಮಂಡಕ್ಕಿನ ಬೆಳಗ್ಗೆ ಟಿಫನಿಗೂ ಮಾಡ್ಬೋದು, ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಬೋದು. 2 ಹೊತ್ತಲ್ಲೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತೀನಿ. ನಮ್ಮ ಮನೆಗೆಲ್ಲರಿಗೂ ಮಂಡಕ್ಕಿ ಬೆಳಗ್ಗೆ ತಿಂಡಿಗೆ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. 1-2 ಸ್ಪೂನು ಹುರ್ಗಡ್ಲೆ ಪುಡಿ ಹಾಕಬೇಕು. ಆಮೇಲೆ ಕಾಯಿ ತುರಿ ಹಾಕಬೇಕು. ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿಸೋಣ. ನೋಡಿ, ತಿಂಡಿ ರೆಡಿ ಆಯಿತು. ಮಂಡಕ್ಕಿ ಈಗ ಪ್ಲೇಟಿಗೆ ಹಾಕೋಣ. ಯೂನಿಕ್ ಫುಡ್ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಗೆ ಮಾಡಿದ್ದೀನಿ ಅಂತ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಧನ್ಯವಾದಗಳು.